ದುಬೈ ಜಾಬ್ಸ್ ಇದೇ ತಿಂಗಳು 11ನೇ ತಾರೀಕು ಮಂಗಳೂರಲ್ಲಿ ಇಂಟರ್ವ್ಯೂ ನಡೀತಾ ಇದೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಹೋಗಿ ಅಟೆಂಡ್ ಮಾಡಿ. ಯಾವುದಕ್ಕೆ ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಈ ಬಸ್, ಟ್ರಕ್ ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಇದೆಯಲ್ಲ, ಇದಕ್ಕೆ ಆಟೋ ಟೆಕ್ನಿಷಿಯನ್ ಮತ್ತೆ ಆಟೋ ಮೆಕ್ಯಾನಿಕ್ ಮತ್ತೆ ಆಟೋ ಎಲೆಕ್ಟ್ರಿಷಿಯನ್, ಡೆಂಟರ್ ಅಂಡ್ ಪೈಂಟರ್ ಮತ್ತೆ ಪಾಲಿಷರ್, ಇದು ತುಂಬಾ ವೇಕೆನ್ಸಿಗಳು ಇದೆ. ಇದೇ ತಿಂಗಳು 11ನೇ ತಾರೀಕು ಮಂಗಳೂರಲ್ಲಿ. ಮತ್ತೆ ನಾನು ಲೊಕೇಶನ್ ಮತ್ತೆ ಫೋನ್ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಕಮೆಂಟ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಚೆಕ್ ಮಾಡಿ, ಯಾರು ಮಿಸ್ ಮಾಡ್ಕೊಂಡ್ಬಿಡಿ. ಮಂಗಳೂರಲ್ಲಿ ಇದೆ ಈ ಸಲ, ಬೆಂಗಳೂರಲ್ಲ ಮ್ಯಾಂಗ್ಳೂರು. ಆಲ್ ದ ಬೆಸ್ಟ್, ಎಲ್ಲ ಬನ್ನಿ ಆಯ್ತಾ. ಈಗ ಹೇಳ್ತಾ ನೋಡಿ ನಾವು ಯಾವ ಊಟಲ್ಲಿ ಇದೀವಿ ಅಂತ. ಈಗ ಇವಾಗ ಜಿದ್ದಾದಲ್ಲಿ, ಸೌದಿ ಅರೇಬಿಯಾ ಜಿದ್ದಾದಲ್ಲಿ ಸಿಕ್ಕಾಪಟ್ಟೆ ಹೀಟ್, ಅಂದ್ರೆ ಸೌದಿಯಲ್ಲಿ ಫುಲ್ ಬಿಸಿಲಲ್ವಾ, ಹಾಗಾಗಿ ಒಂದು ಬೀಚ್ಗೆ ಹೋಗ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ಯಾವ ತರ ಇದಾವೆ ಇಲ್ಲಿ ಬೀಚಸ್ಗಳು ಅಂತ. ಜಿದ್ದಾದಲ್ಲಿರೋರಿಗೆ ಟೆನ್ಷನ್ ಇಲ್ಲ, ಬಿಸಿ ಆಯ್ತಾ ಹೋಗಿ ನೀರಲ್ಲಿ ಜಂಪ್ ಆಗಿ ಬೀಳದೆ ಬದಲಾಡದೆ. ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಬೀಚ್ ಸಿಕ್ತು ನನಗೆ, ಸೆಕೆಂಡ್ ಟೈಮು, ನಮ್ಮ ಹುಡುಗರಿಗೆಲ್ಲ ಫಸ್ಟ್ ಟೈಮು. ಎಲ್ಲ ರೆಡಿ ಆಗ್ತಾ ಇದಾರೆ. ಹೋಗಿ ಇವಾಗ ಡೈ ಬೀಳದೆ. ಇವತ್ತು ಒಂದು ರೇಂಜಲ್ಲಿ ಕ್ರೌಡ್ ಇದೆ, ಯಾಕೆಂದ್ರೆ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೆ. ಟಿಕೆಟ್ ಎಂತ ಇಲ್ಲ ಇವತ್ತು. ಸ್ಟಾರ್ಟಿಂಗ್ ಲಾಸ್ಟ್ ಟೈಮ್ ಬಂದಿರ್ಬೇಕಾದ್ರೆ ಟಿಕೆಟ್ ಅಂತ ಇದ್ರು, ವರ್ಕೌಟ್ ಆಗಿಲ್ಲ. ಟಿಕೆಟ್ ಕೌಂಟರ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ ಎಲ್ಲ. ಇವಾಗ ಫ್ರೀ ಆಗಿರುತ್ತೆ ನೋಡಿ. ಎಷ್ಟು ಕ್ರೌಡ್, ಸಿಕ್ಕಾಪಟ್ಟೆ ಗಲೀಜ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಟಿಕೆಟ್ ಪ್ರೈಸ್ ಸಿಕ್ಕಿದ್ರೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿರೋದು ನೋಡಿ. ಎಲ್ಲಂದ್ರೆ ಒಳ್ಳೆ ಬಾಟಲ್ಗಳೆಲ್ಲ ಬಿಸಾಕಿ ಎಲ್ಲ ಕಡೆ ಗಲೀಜ್ ಮಾಡಿಕ್ಕಿದ್ದಾರೆ. ಫ್ರೀಯಾಗಿ ಎಲ್ಲಿ ಸಿಕ್ಕೋದು ಇದೆ ಪ್ರಾಬ್ಲಮ್. ಫ್ರೀಯಾಗಿ ಕೊಟ್ಟರೆ ಗಲೀಜ್ ಮಾಡ್ತಾರೆ ಅಂತಾನೆ ಅರ್ಥ. ಈ ಬೀಚಲ್ಲಿ ಲಾಸ್ಟ್ ಟೈಮ್ ಬಂದಾಗ ಫುಲ್ ಕ್ಲೀನೆಸ್ ಇತ್ತು, ಇವಾಗ ಫುಲ್ ಗಲೀಜ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆಡ್ತಿಲ್ಲ, ಹೋಗ್ತಾ ಇದ್ವಿ. ಅಂದ್ರೆ ತುಂಬಾ ಕ್ರೌಡ್ ಸಹ ಆದ್ರು, ಹಾಗಾಗಿ ರಿಟರ್ನ್ ಹೋಗ್ತಾ ಇದೀವಿ. ಬೇರೆ ಕಡೆ ಹೋಗ್ತೀವಿ. ಬೇರೆ ಎಲ್ಲಿದೆ ಬ್ರೋ? ನಿನಗೆ ಗೊತ್ತಿರೋದು ರಿಯಾದ್ ಅಂತ ಹೇಳ್ತಾ ಇದ್ದಾರೆ. ರಿಯಾದಲ್ಲಿ ಬೀಚ್ ಇದೆ, ಬಟ್ ಆ ಬೀಚ್ ಎಲ್ಲ ನಮ್ಗೆ ಬೇಡ. ಜಿದ್ದಾ ಬೀಚ್ ಬೆಸ್ಟ್. ರಿಯಾದಲ್ಲಿ ಬೀಚ್ ಇದೆ, ಮೋಹನ್ ಅವ್ರು ಹೇಳ್ತಾ ಇದ್ದಾರೆ. ಅದು ಬೀಚ್ ಅಲ್ಲ, ಅದು ಇನ್ನೊಂದು ಅಲ್ಲಿ ರಿಯಾದಲ್ಲಿ ಬೀಚ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಯಾವ ಬೀಚ್ ಅಂತ. ನೋಡುವ, ದಮಾಮ್ ಹೋಗೋ ಬನ್ನಿ. ದಮಾಮಲ್ಲಿ ಚೆನ್ನಾಗಿದೆಲ್ಲ, ಮಸ್ತ್ ಇದೆ. ಓಕೆ, ಇಲ್ಲೂ ಚೆನ್ನಾಗಿತ್ತಪ್ಪ ವ್ಯೂ. ಬಟ್ ಯಾಕೆ ಇಷ್ಟೊಂದು ಕ್ರೌಡ್ ಆಯ್ತು ಮತ್ತೆ ಇಷ್ಟು ಗಲೀಜ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಫ್ರೀಯಾಗಿ ಕೊಟ್ಟಿರೋದೇ ಇದಕ್ಕೆಲ್ಲ ಕಾರಣ, ಇಷ್ಟು ಗಲೀಜಾಗಿರೋದಕ್ಕೆ.